ನಮಸ್ತೆ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮ ಚಿಕ್ಕ ಪುಟ್ಟ ತಪ್ಪಿನಿಂದಾಗಿ ಕೆಲವೊಂದು ದೊಡ್ಡ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಯಾವುದೇ ಕೆಲಸವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದಲ್ಲಿ ಅದರ ಫಲ ಅತ್ಯಂತ ದೊಡ್ಡದಾಗಿಯೇ ಇರುತ್ತದೆ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಅವಶ್ಯಕವಾಗಿರುವಂತಹ ಈ ವಿಚಾರವನ್ನು ತಿಳಿಸಲಿದ್ದೇವೆ. ಪೂಜೆಗೆ ಬಳಸುವ ಹೂವುಗಳಲ್ಲಿ ಅದರಲ್ಲೂ ಲಕ್ಷ್ಮೀ ದೇವಿಯ ಪೂಜೆಗೆ ನಾವು ಯಾವ ಹೂವುಗಳನ್ನು ಬಳಸುವುದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಾಣಬಹುದು ಹಾಗೂ ಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸಬಹುದು ಎಂಬುದನ್ನು ನೋಡೋಣ. ಪೂಜೆ ಮಾಡುವಾಗ ಕೆಲವು ವಿಚಾರಗಳಲ್ಲಿ ಅರಿತು ಹಾಗೂ ಪೂಜೆಗೆ ಯಾವ ಹೂವು ಶ್ರೇಷ್ಠ ಮತ್ತು ಯಾವ ಹೂವುಗಳನ್ನು ಪೂಜೆಗೆ ನಿಷಿದ್ಧ ಅಂತ ತಿಳಿದು ಪೂಜೆ ಮಾಡುವುದರಿಂದ ಹೆಚ್ಚಿನ ಉತ್ತಮ ಫಲವನ್ನು ಪಡೆಯಬಹುದು. ಹಾಗೂ ಹೂವುಗಳಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಎಂದು ವಿಂಗಡಿಸಲಾಗಿದೆ. ಅದರಲ್ಲೂ ಸಾತ್ವಿಕ ಹೂವುಗಳನ್ನು ತುಂಬಾ ಶ್ರೇಷ್ಠವಾದುದು ಎಂದು ಎಲ್ಲೆಡೆ ಹೆಚ್ಚಿನದಾಗಿ ಈ ಹೂವುಗಳನ್ನು ಬಳಸಲಾಗುತ್ತದೆ. ಪ್ರತಿಯೊಂದು ದೇವರಿಗೂ ವಿಭಿನ್ನ ರೀತಿಯ ಹೂವುಗಳನ್ನು ವಿಶೇಷವಾಗಿ ಅರ್ಪಿಸಲಾಗುತ್ತದೆ. ಹೀಗಿರುವಾಗ ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಗೆ ಈ ಹೂವುಗಳನ್ನು ಅರ್ಪಿಸಿದರೆ ಸಕಲ ಕಷ್ಟಗಳು ಕರೆಯುತ್ತವೆ ಎಂದು ಹೇಳಲಾಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಲಕ್ಷ್ಮೀ ದೇವಿಗೆ ಯಾವ ಹೂವುಗಳನ್ನು ಅರ್ಪಿಸಿದರೆ ಯಾವ ರೀತಿಯ ಕಷ್ಟಗಳಿಂದ ಪಾರಾಗಬಹುದು ಮತ್ತು ಹೂವಿನ ವಿಚಾರದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಬದಲಾವಣೆ ಕಂಡುಬರುವುದಿಲ್ಲ. ಏಕೆಂದರೆ ಪೂಜಾ ಸಮಯದಲ್ಲಿ ನಾವು ಮಾಡುವಂತಹ ಈ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ಅತ್ಯಂತ ಗಂಭೀರವಾಗಿರುತ್ತದೆ. ಅದರಲ್ಲೂ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಾಗ ಹೆಚ್ಚಿನದಾಗಿ ಕೆಲವೊಂದು ವಿಚಾರಗಳ ಕಡೆ ಗಮನ ಹರಿಸಲೇಬೇಕಾಗುತ್ತದೆ. ಲಕ್ಷ್ಮೀ ದೇವಿ ಸಂಪತ್ತಿನ ಹಾಗೂ ಸಮೃದ್ಧಿಯ ದೇವತೆ. ಅವರ ಆರಾಧನೆಗೆ ಸೂಕ್ತ ಹೂವುಗಳು ಬಳಸಿದರೆ ಧನ ಆಕರ್ಷಣೆ ಹೆಚ್ಚಾಗುತ್ತದೆ. ಕೆಲವು ಹೂವುಗಳು ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪ್ರೀತಿಯಾಗಿರುತ್ತವೆ. ಅಂತಹ ಹೂವುಗಳನ್ನು ನಾವು ಪರಿಗಣಿಸಿ ಬಳಸಿದ್ದೇ ಆದಲ್ಲಿ ನಮ್ಮ ಪೂಜೆಯ ಫಲ ಹೆಚ್ಚಾಗಿರುತ್ತದೆ ಹಾಗೂ ನಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿಯೇ ನಮಗೆ ಸಿಗುತ್ತದೆ. ಹೌದು, ಅದರಲ್ಲಿ ನಾವು ಮೊದಲನೆಯದಾಗಿ ಯಾವ ಹೂವುಗಳನ್ನು ಲಕ್ಷ್ಮೀ ದೇವಿಯ ಪೂಜೆಗೆ ಬಳಸಬಹುದು ಎಂಬುದನ್ನು ನೋಡುವುದಾದರೆ, ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಯ ಹೂವು ಕಮಲದ ಹೂವು. ಹೌದು, ಈ ಕಮಲದ ಹೂವು ಅಥವಾ ತಾವರೆ ಹೂವುಗಳನ್ನು ನಾವು ಬಳಸೋದ್ರಿಂದ ಹಾಗೂ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡಬಹುದು. ಇದು ಶ್ರೀಮಂತಿಕೆ ಮತ್ತು ಪವಿತ್ರತೆಯ ಸಂಕೇತವೆಂದು ಹೇಳಲಾಗುತ್ತದೆ. ಹಾಗಾಗಿ ಈ ಒಂದು ಹೂವನ್ನು ನಾವು ವಿಶೇಷ ಸಂದರ್ಭಗಳಲ್ಲಿ ಬಳಸುವುದರಿಂದ ಮನೆಯಲ್ಲಿ ಅಷ್ಟ ಐಶ್ವರ್ಯದ ಲಾಭವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ನಂತರ ನೋಡುವುದಾದರೆ ಪಾರಿಜಾತ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಇದು ಒಂದು. ಹಾಗೂ ಈ ಒಂದು ಶಕ್ತಿಯುತವಾದ ಹೂವನ್ನು ಬಳಸುವುದರಿಂದ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಬಹುದು. ಈ ಹೂವಿನ ಜೊತೆ ಶ್ರೀ ಸೂಕ್ತ ಪಾರಾಯಣವನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಪಾರಿಜಾತ ಹೂವನ್ನು ನಾವು ಲಕ್ಷ್ಮೀ ಪೂಜೆಯಲ್ಲಿ ಬಳಸುವುದರಿಂದ ನಮ್ಮ ಜೀವನದಲ್ಲಿ ಇರತಕ್ಕಂಥ ಕಷ್ಟಗಳಿಂದ ನಾವು ಹೊರಬರಬಹುದು. ನಂತರ ನೋಡುವುದಾದರೆ ಮಲ್ಲಿಗೆ. ಹೌದು, ಮನೆಯಲ್ಲಿರುವ ಹಣದ ಒತ್ತಡ ತಗ್ಗಿಸಲು ಯಾವುದೇ ವ್ಯಕ್ತಿಯು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಾ ಇದ್ದರೆ ಈ ಮಲ್ಲಿಗೆಯ ಹೂವನ್ನು ಲಕ್ಷ್ಮೀ ದೇವಿಗೆ ಬಳಸುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳಿಂದ ಅತ್ಯಂತ ಶೀಘ್ರವಾಗಿ ನಾವು ಹೊರಬರಬಹುದು. ಆದ್ದರಿಂದ ಶುಕ್ರವಾರದ ದಿನ ಮಲ್ಲಿಗೆ ಹೂವು ಬಳಸಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದರೆ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣದ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಮಲ್ಲಿಗೆ ತೈಲವನ್ನು ಸಹ ಪೂಜೆಯಲ್ಲಿ ಬಳಸಬಹುದು. ಇದರಿಂದ ಹಣದ ಆಕರ್ಷಣೆ ಹೆಚ್ಚುತ್ತದೆ. ನಂತರ ನೋಡುವುದಾದರೆ ಶಂಖಪುಷ್ಪ. ಹೌದು, ಶಂಖಪುಷ್ಪವನ್ನು ಈ ಒಂದು ಲಕ್ಷ್ಮೀ ದೇವಿಯ ಪೂಜೆಗೆ ಅತ್ಯಂತ ವಿಶೇಷವಾಗಿ ಬಳಸಲಾಗುತ್ತದೆ. ಬುದ್ಧಿವಂತಿಕೆ ಮತ್ತು ಆರ್ಥಿಕ ಸ್ಥಿರತೆ ನೀಡುವ ಈ ಹೂವನ್ನು ನಾವು ಬಳಸುವುದರಿಂದ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಲು ಈ ಒಂದು ಶಂಖಪುಷ್ಪ ಅತ್ಯಂತ ಉಪಯೋಗಕ್ಕೆ ಬರುತ್ತದೆ. ನಂತರ ನೋಡುವುದಾದರೆ ಯಾವುದೇ ವ್ಯಕ್ತಿಯು ಹಣದ ಸಮಸ್ಯೆಯಿಂದ ದೂರ ಮಾಡುವ ಶಕ್ತಿಯುತವಾದಂತಹ ಹೂವು ಎಂದರೆ ಅದು ಕೆಂಪು ಗುಲಾಬಿ. ಶುಕ್ರವಾರದ ದಿನ ಅಥವಾ ಹುಣ್ಣಿಮೆಯ ದಿನದಲ್ಲಿ ಈ ಹೂವಿನಿಂದ ನಾವು ಅರ್ಚನೆಗಳನ್ನು ಮಾಡಿದರೆ ಉತ್ತಮವಾದ ಫಲ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಈ ಒಂದು ಕೆಂಪು ಗುಲಾಬಿ ಹೂವಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದ್ದು ಅದರಲ್ಲೂ ಲಕ್ಷ್ಮೀ ಪೂಜೆಯ ದಿನ ಈ ಒಂದು ಹೂವನ್ನು ಬಳಸಿ ನಾವು ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು. ನಂತರ ನೋಡುವುದಾದರೆ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ವಿಶೇಷವಾಗಿ ನಾವು ಯಾವ ಹೂವುಗಳನ್ನು ಬಳಸಬಾರದು ಎಂಬುದರ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ದಟ್ಟ ಗುಲಾಬಿ, ಅತ್ಯಂತ ಗಾಢ ಕೆಂಪು ಗುಲಾಬಿ ಬಣ್ಣದ ಹೂವುಗಳನ್ನು ಬಳಸಬಾರದು ಹಾಗೂ ಶುಕ್ರವಾರದ ದಿನ ಇದನ್ನು ಬಳಸಬಾರದು. ನಂತರ ನೋಡುವುದಾದರೆ ಚಂಪಪುಷ್ಪ. ಇದು ವಿಶೇಷವಾಗಿ ಸರಸ್ವತಿ ಮತ್ತು ಶಿವನಿಗೆ ಇಷ್ಟವಾದಂತಹ ಕಾರಣ ಶಿವನ ದೇವಾಲಯಗಳಲ್ಲಿ ಬಳಸಲಾಗುತ್ತದೆ. ಆದರೆ ಲಕ್ಷ್ಮೀ ಪೂಜೆಗೆ ಈ ಹೂವನ್ನು ಬಳಸಲಾಗುವುದಿಲ್ಲ. ನಂತರ ನೋಡುವುದಾದರೆ ದತ್ತೂರ ಹೂವು. ನೀವು ಕೇಳಿರಬಹುದು, ಈ ದತ್ತೂರ ಹೂವನ್ನು ಶಿವನಿಗೆ ಅತ್ಯಂತ ಪ್ರಿಯವಾದುದು ಎಂದು ಹೇಳಲಾಗುತ್ತದೆ ಹಾಗೂ ಶಿವ ಪೂಜೆಯಲ್ಲಿ ಈ ಹೂವನ್ನು ಶಿವನಿಗೆ ಮಾತ್ರ ಬಳಸಲಾಗುತ್ತದೆ.
ಹಾಗಾಗಿ ಲಕ್ಷ್ಮೀ ದೇವಿಯ ಪೂಜೆಗೆ ಇದನ್ನು ಬಳಸಲಾಗುವುದಿಲ್ಲ. ನಂತರ ನೋಡುವುದಾದರೆ ಚೆಂಡು ಹೂವು. ಹೌದು, ಈ ಹೂವನ್ನು ಸಾಮಾನ್ಯವಾಗಿ ಇತರ ಎಲ್ಲ ಪೂಜೆಗಳಲ್ಲಿ ಬಳಸಲಾಗುತ್ತದೆ, ಆದರೆ ಲಕ್ಷ್ಮೀ ಪೂಜೆಗೆ ಇದನ್ನು ಬಳಸುವುದಿಲ್ಲ. ಕಾರಣ ಯಾವುದೇ ರೀತಿಯ ಸುವಾಸನೆಯನ್ನು ಇದು ನೀಡುವುದಿಲ್ಲ. ಹಾಗಾಗಿ ಸುವಾಸನೆ ಭರಿತ ಪರಿಮಳಯುಕ್ತ ಹೂವುಗಳನ್ನು ಲಕ್ಷ್ಮೀ ದೇವಿಯ ಪೂಜೆಗೆ ಬಳಸುವುದರಿಂದ ಲಕ್ಷ್ಮೀ ದೇವಿಯ ಆಕರ್ಷಣೆ ಹೆಚ್ಚಾಗುತ್ತದೆ. ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನಾವು ಹೂವುಗಳನ್ನು ಸಮರ್ಪಣೆ ಮಾಡುವಾಗ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ಹೂವುಗಳನ್ನು, ಅದರಲ್ಲೂ ಮನೆಯಲ್ಲೇ ಬೆಳೆದ ಹೂವುಗಳನ್ನು ನಾವು ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬಹುದು. ಹಾಗೂ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಹೂವುಗಳನ್ನು ಬಳಸುವಾಗ ಕೆಲವೊಂದು ಪದ್ಧತಿಗಳನ್ನು ನಾವು ಕಡ್ಡಾಯವಾಗಿ ಅನುಸರಿಸಲೇಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಹೂವುಗಳು ಯಾವಾಗಲೂ ತಾಜಾವಾಗಿರಬೇಕು. ಅಂದರೆ ಒಣಗಿದ ಹೂವುಗಳು, ಬಿರುಕು ಬಿದ್ದ ಹೂವುಗಳು ಅಥವಾ ಬಾಡಿದ ಹೂವುಗಳನ್ನು ಬಳಸಬಾರದು. ನಂತರ ಹೂವು ದೇವಿಗೆ ಸಮರ್ಪಿಸುವ ಮುನ್ನ ಶುದ್ಧಗೊಳಿಸಬೇಕಾಗುತ್ತದೆ. ಹಾಗೂ ಶುಕ್ರವಾರ ಮತ್ತು ಪೂರ್ಣಿಮಾ ಅಂದರೆ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಹೂವಿನ ಪೂಜೆಯನ್ನು ಮಾಡುವುದರ ಮೂಲಕ ನಾವು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಹೌದು, ಪುರಾಣಗಳಲ್ಲಿ ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಹೂವಿಗೆ ಅತ್ಯಂತ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಪೂಜಾ ಸಮಯದಲ್ಲಿ ಈ ಒಂದು ಹೂವಿನ ಬಳಕೆಯ ಸರಿಯಾದ ಅರ್ಥವನ್ನು ತಿಳಿದು ಬಳಕೆ ಮಾಡಿದ್ದೇ ಆದಲ್ಲಿ ಅತ್ಯಂತ ಉತ್ತಮವಾದ ಫಲಗಳನ್ನು ಪಡೆಯಬಹುದು. ಲಕ್ಷ್ಮೀ ದೇವಿಗೆ ಸರಿಯಾದ ಹೂವು ಅಥವಾ ಪ್ರಿಯವಾದಂತಹ ಹೂವುಗಳನ್ನು ಬಳಸಿದರೆ ಆರ್ಥಿಕ ಪ್ರಗತಿ, ಶುಭ ಸಮೃದ್ಧಿ, ಮನೆಯಲ್ಲಿ ಶಾಂತಿ, ಸಂತೋಷ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.